ಮೊದಲ ರಾತ್ರಿ ಎಂದೊಡನೆ ದೇಹವೆಲ್ಲ ಗಟ್ಟಿಯಾದಂತಹ, ದೇಹದ ಒಂದು ಮೂಲೆಯಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡ ಅನುಭವ. ಮೊದಮೊದಲು ಸೆಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲದೆ ನಂತರ ವಿಷಯ ತಿಳಿಯಾದಾಗ ದೇಹ ಗಟ್ಟಿಯಾಗುವುದು, ತುಲ್ಲು ಜಿನುಗುವುದು, ಲಿಂಗ ಅದರ ಒಳಗೆ ಪ್ರವೇಶಿಸಿ ದೇಹದಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡ ಅನುಭವಗಳು ತಿಳಿಯಾಗುತ್ತಾ ಬರುತ್ತಿದ್ದಂತೆ, ಮದುವೆಗಿಂತ ಸೆಕ್ಸ್ ವಿಷಯಕ್ಕೆ ಗಮನ ಹೆಚ್ಚು ಹರಿದು ಗಂಡಿನ ಮುಖ ನೋಡುವುದಕ್ಕಿಂತಲೂ ಅವನ ಪ್ಯಾಂಟ್ನ ಕಡೆ ಗಮನ ಕೇಂದ್ರೀಕರಿಸಲು ಶುರುವಾಯಿತು. ನನ್ನ ಪಕ್ಕದಲ್ಲಿ ಸ್ವಲ್ಪ ದೂರವೇ ಕುಳಿತ ವಿನೋದನ ಪ್ಯಾಂಟ್ನ ಕಡೆ ನನ್ನ ಗಮನ ಹೋಗಿದ್ದು ನನ್ನ ತಪ್ಪಲ್ಲ. ಮೊದಲು ಕೈಗೆ ಲಿಂಗ ಕೊಟ್ಟ, ಆಮೇಲೆ ಕೈ ಕೊಟ್ಟ. ಸ್ನೇಹಿತರೆ, ಇದು ನನ್ನ ಸ್ವಂತ ಅನುಭವ. ಗಂಡಸನ್ನು ನಂಬಿ ಮೋಸ ಹೋದ ಅನುಭವ. ಈ ಅನುಭವದಲ್ಲಿ ಮೋಸವಾದರೂ ಅನುಭವ ಮಾತ್ರ ಮನಸ್ಸಿನಿಂದ ದೂರವಾಗಿಲ್ಲ. ಏಕೋ ನಿಮ್ಮ ಜೊತೆ ಹಂಚಿಕೊಂಡರೆ ನೋವು ಸ್ವಲ್ಪ ಕಡಿಮೆಯಾಗಬಹುದೋ ಏನೋ ಅಂತ ಮನಸ್ಸಲ್ಲಿ ಬಂದಿದ್ದರಿಂದ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಹಂಚಿಕೊಂಡರೆ ನೋವು ಕಡಿಮೆಯಾಗುತ್ತೆ ಮತ್ತು ಸಂತೋಷ ಹೆಚ್ಚುತ್ತೆ ಅಂತೆ ಹಿರಿಯರು ಹೇಳಿದ್ದರಲ್ಲಿ ಸತ್ಯವಿದೆಯಲ್ಲವೇ? ನನಗೆ ಕೈಕೂಟವನ ಹೆಸರನ್ನೂ ಇಲ್ಲಿ ಹೇಳೋಲ್ಲ. ಆದರೆ ಕಥೆಯ ನಿರೂಪಣೆಗೆ ಸುಲಭವಾಗುವಂತೆ ಅವನ ಹೆಸರನ್ನು ವಿನೋದ ಅಂತ ಇಟ್ಟುಕೊಳ್ಳೋಣ. ವಿನೋದ ಶುದ್ಧ ಕನ್ನಡ ಹೆಸರು. ಏನಿಲ್ಲವೆಂದರೂ ಅದಾದರೂ ಕನ್ನಡವಾಗಿರಲಿ. ಅವನು ನನಗೆ ಸಿಕ್ಕಿದ್ದು ಒಂದು ವಿಶೇಷ ಪರಿಸ್ಥಿತಿಯಲ್ಲಿ. ಒಂದು ದಿನ ನಾನು ತರಕಾರಿ ಕೊಳ್ಳಲು ಮಾರ್ಕೆಟ್ಗೆ ಹೋಗಿದ್ದೆ. ತರಕಾರಿ ತಗೊಂಡು ಆಟೋದಲ್ಲಿ ಏರಬೇಕಾದರೆ ತರಕಾರಿ ಬ್ಯಾಗ್ಗಳಲ್ಲಿ ಒಂದು ಮರೆತು ಕೆಳಗೆ ಉಳಿಯಿತು. ಇನ್ನೇನು ಆಟೋ ಹೊರಡಬೇಕು. ಆ ಸಮಯದಲ್ಲಿ ರೀರಿ ಅಂತ ಶಬ್ದ ಎಲ್ಲೋ ಕೇಳಿದ ಹಾಗಾಯಿತು. ತಿರುಗಿ ನೋಡಿದರೆ ಒಬ್ಬ ಸುಂದರ ಪುರುಷ ನನ್ನ ಬ್ಯಾಗ್ ಕೈಯಲ್ಲಿ ಹಿಡಿದು ನನ್ನ ಕೂಗುತ್ತಿದ್ದ. ಕೂಡಲೇ ಎಚ್ಚರವಾಗಿ ಆಟೋ ನಿಲ್ಲಿಸಿ ಅವನ ಕೈಯಿಂದ ಬ್ಯಾಗ್ ಎತ್ತಿಕೊಂಡು ಒಂದು ಥ್ಯಾಂಕ್ಸ್ ಅವನಿಗೆ ಬಿಸಾಕಿ ಆಟೋ ಹತ್ತಿದೆ. ಏನನ್ನಿಸಿತೋ ಏನೋ ಆಟೋ ನಿಲ್ಲಿಸಿ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ದೆ. ಒಂಟಿಕೊಪ್ಪಲ್ ಅವನೆಂದ. ಅಯ್ಯೋ, ನಾನು ಆ ಕಡೆಗೆ ಅಂದರೆ ಜಯಲಕ್ಷ್ಮೀಪುರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ನಾನೆಂದೆ. ಪರವಾಗಿಲ್ಲ, ಬಸ್ ಇನ್ನೇನು ಬರುತ್ತೆ ಅವನೆಂದ. ಬಸ್ ಯಾವಾಗ ಬರುತ್ತೋ? ಆಟೋದಲ್ಲಿ ಜಾಗ ಇದೆ ನಾನೆಂದೆ. ನಿಮಗೆ ತೊಂದರೆ? ಅವನು ತೊದಲಿದ. ಇದರಲ್ಲಿ ತೊಂದರೆ ಏನು ಬಂತು? ಬನ್ನಿ ನಾನೆಂದೆ. ಇನ್ನೂ ಹೆಚ್ಚು ಸಲ ಕರೆಸಿಕೊಳ್ಳೋದಿಕ್ಕೆ ಇಷ್ಟಪಡದೆ ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತ. ಆದರೆ ಸ್ವಲ್ಪ ದೂರಲ್ಲಿಯೇ ಕುಳಿತ. ಅವನ ಈ ಗುಣ ನನಗೆ ಇಷ್ಟವಾಯಿತು. ಹುಡುಗಿ ಸಿಕ್ಕಿದ್ದಾಳೆ ಅಂತ ಮೈಮೇಲೆ ಬೀಳುವ ಗಂಡಸರನ್ನು ಕಂಪೇರ್ ಮಾಡಿದರೆ ಇವನು ಮೇಲೂ ಅನ್ನಿಸಿತು. ಆಟೋ ಹೋಗುತ್ತಿರಬೇಕಾದರೆ ಉಭಯ ಕುಶಲೋಪರಿ ನಡೆದು ನನಗೆ ಸಿಕ್ಕಿದ ವಿಷಯ ಇಷ್ಟು. ಅವನ ಊರು ಉತ್ತರ ಕರ್ನಾಟಕದ ಒಂದು ಹಳ್ಳಿ. ಮೈಸೂರಿನ ಒಂದು ದೊಡ್ಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮನೆ ಇರೋದು ಹಿನ್ಕಲ್ನಲ್ಲಿ. ಒಂಟಿಕೊಪ್ಪಲ್ನಲ್ಲಿ ಯಾವುದೋ ಕೆಲಸದ ಮೇಲೆ ಹೋಗ್ತಾ ಇದ್ದಾನೆ. ನಂತರ ಮನೆಗೆ ಹೋಗಬೇಕು. ಮನೆಯಲ್ಲಿ ವಯಸ್ಸಾದ ಒಬ್ಬ ಅಮ್ಮ ಬಿಟ್ಟರೆ ಮತ್ಯಾರೂ ಇಲ್ಲ. ಜೀವನಕ್ಕೆ ಬೇಕಾದ ಸಂಬಳ ಬರ್ತಾ ಇದೆ. ಮದುವೆಯಾಗಿಲ್ಲ. ಆಗುವ ಯೋಚನೆ ಇಲ್ಲದಿದ್ದರೂ ಅಮ್ಮ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದಾಳೆ. ನೋಡೋದಕ್ಕೆ ಚೆನ್ನಾಗಿ ಸ್ಫುರದ್ರೂಪಿ ತರ ಕಂಡ. ನನ್ನ ಬಗ್ಗೆ ನಾನು ಹೇಳದೇ ಇದ್ದರೆ ನಿಮಗೆ ನನ್ನ ಯೋಚನೆ ಅರ್ಥವಾಗೋಲ್ಲ. ನನಗೆ ವಯಸ್ಸು 22.